ಬಂಧುಗಳೇ ನಮಸ್ಕಾರ. ನಾನು ದೀಪಕ್ ಸಿಎನ್, ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಪಕ್ಷದ ಕೇಂದ್ರ ಕಚೇರಿಯಲ್ಲಿದ್ದೀವಿ. ನಮ್ಮೊಂದಿಗೆ ಪಕ್ಷದ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಹಬೀಬ್ ಸಾಬ್ ಅವರಿದ್ದಾರೆ, ಮತ್ತೆ SC/ST ಘಟಕದ ರಾಜ್ಯಾಧ್ಯಕ್ಷರಾದಂತಹ ಪಾಯ ಗಣೇಶ್ ಅವರಿದ್ದಾರೆ. ಹಾಗೆಯೇ ನಿರುಪಾದಿ ಗೋಮರ್ಸಿ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ಒಂದು ಅನೌನ್ಸ್ಮೆಂಟ್ ಮಾಡುವಂಥದ್ದಿತ್ತು, ಆ ಕಾರಣಕ್ಕಾಗಿ ನಾವು ಲೈವ್ ಬಂದಿದ್ದೇವೆ. ರಾಜ್ಯದ ಪಕ್ಷದ ರಾಜ್ಯ ರೈತ ಘಟಕವನ್ನು ಪುನರ್ರಚನೆ ಮಾಡಲಾಗಿದೆ. ಅದರಲ್ಲಿ ಈ ಹಿಂದೆ ಹಿರಿಯ ರೈತ ಹೋರಾಟಗಾರರಾದಂಥ ಗುರುಮೂರ್ತಿ ಜೋಗನಹಳ್ಳಿ ಅವರು ರೈತ ಘಟಕದ ಅಧ್ಯಕ್ಷರಾಗಿದ್ದರು. ಅವರು ಈಗಲೂ ಕೂಡ ಅವರ ಅಧ್ಯಕ್ಷತೆಯಲ್ಲೇ ರೈತ ಘಟಕ ಮುಂದುವರಿದಿದೆ. ಅದ್ರ ಜೊತೆಗೆ ನಾಗನಗೌಡ ಪಾಟೀಲ್ರು ಮತ್ತೆ KR ಪ್ರಭುಸ್ವಾಮಿ ಅವರು, ನಾಗನಗೌಡ ಪಾಟೀಲ್ರು ಉಪಾಧ್ಯಕ್ಷರಾಗಿದ್ದಾರೆ, ಮತ್ತೆ ಪ್ರಭುಸ್ವಾಮಿ ಅವರು ಕಾರ್ಯದರ್ಶಿಯಾಗಿದ್ದಾರೆ. ಇವರಿಬ್ರು ಹಳೆ ಸಮಿತಿಯಲ್ಲಿದ್ದರು, ಅವರು ಮುಂದುವರಿತಾ ಇದ್ದಾರೆ. ಈಗ ಸಮಿತಿ ಪುನರ್ರಚನೆ ಆದ ನಂತರ ಹೊಸದಾಗಿ ಕೋಲಾರದ ವೆಂಕಟರಾಮಯ್ಯ ಅವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮೊಂದಿಗೆ ಇರುವಂತ ನಿರುಪಾದಿ ಗೋಮರ್ಸಿ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಉಳಿದಂತೆ ಮಲ್ಲಪ್ಪ ಕಾನಹಳ್ಳಿ, ಕನಕಪ್ಪ ಹುಡೇಜಾಲಿ ಮತ್ತೆ ಶಿವರಾಜ್ ಕಪ್ಗಲ್ ಇವ್ರನ್ನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಲಾಗಿದೆ. ಇದು ಪುನರ್ರಚಿತ ರಾಜ್ಯ ರೈತ ಘಟಕದ ಪದಾಧಿಕಾರಿಗಳ ಸಮಿತಿ. ಈ ರಾಜ್ಯ ರೈತ ಘಟಕದ ಪರವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ನಿರುಪಾದಿ ಗೋಮರ್ಸಿ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಆದ್ದರಿಂದ ಪುನರ್ರಚಿತ ನೇಮಕಾತಿ ಆದೇಶವನ್ನ ಅವರಿಗೆ ನೀಡಲಾಗ್ತಿದೆ. ಅವರಿಗೆ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನೀಡಲಾಗ್ತಿದೆ. ರೈತ ಘಟಕದ ಪರವಾಗಿ ಅವರಿಗೆ ಎಲ್ಲ ರೈತ ಘಟಕದ ಪದಾಧಿಕಾರಿಗಳಿಗೆ, ನೂತನವಾಗಿ ನೇಮಕವಾಗಿರುವಂತಹ ಪದಾಧಿಕಾರಿಗಳಿಗೆ ಅಭಿನಂದನೆಗಳು. ಎಲ್ಲ ಒಳ್ಳೆಯದಾಗಲಿ. ರೈತರ ಸಮಸ್ಯೆಗಳ ಬಗ್ಗೆ ಹೋರಾಟ ರೂಪಿಸುವಂಥದ್ದು, ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು, ಮತ್ತೆ ಅವರಿಗೆ ಸ್ಪಂದಿಸುವಂತ ಒಂದು ಕೆಲಸವನ್ನ ರೈತ ಘಟಕ ಮಾಡಲಿ ಅಂತ ಹಾರೈಸ್ತಾ ಈ ಲೈವ್ ಅನ್ನ ಮುಕ್ತಾಯ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ, ಒಳ್ಳೆಯದಾಗಲಿ, ಅಭಿನಂದನೆಗಳು.